Next question from 2019. The question is, a point object is moving uniformly towards the pole of a concave mirror of focal length 25 cm along its axis as shown below. The speed of the object is 1 meter per second. At t is equal to 0, the distance of the object from the mirror is 50 cm. The average velocity of the image formed by the mirror between the time interval t is equal to 0 and t is equal to 0.25 second is. Let's move on to the solution for this question. Question alli ಏನು ಕೊಟ್ಟಿದ್ದಾರೆ ಅಂದರೆ at t is equal to 0, the position of the object is 50 cm from the mirror, that is the pole of the mirror, and having a velocity 1 meter per second. This is the uniform velocity. Object in a velocity uniform ಆಗಿರೋದ್ರಿಂದ object in acceleration ಏನಾಗಿರುತ್ತೆ 0 ಆಗಿದೆ. ಸೊ ದಿಸ್ ಇಸ್ ಯೂನಿಫಾರ್ಮ್. ಓಕೆ, ಆಬ್ಜೆಕ್ಟ್ ಇದು. ಫೋಕಲ್ ಲೆಂತ್ ಆಫ್ ದ ಮಿರರ್ ಕೊಟ್ಟಿದ್ದಾರೆ 25 ಸೆಂಟಿಮೀಟರ್. ದಿಸ್ ದ ಕಾನ್ಕೇವ್ ಮಿರರ್ ಆಗಿರೋದ್ರಿಂದ ಮೈನಸ್ ಸೈನ್ ಬರುತ್ತೆ. ಕಾನ್ವೆಕ್ಸ್ ಮಿರರ್ ಆದರೆ ಪಾಸಿಟಿವ್ ಸೈನ್. ಹಾಗಾದರೆ ಟಿ ಇಸ್ ಈಕ್ವಲ್ ಟು 0 ಇಂದ ಟಿ ಇಸ್ ಈಕ್ವಲ್ ಟು 0.25 ಇಂಟರ್ವಲ್ ಅಲ್ಲಿ ಆಬ್ಜೆಕ್ಟ್ ಏನಾದರೂ ಮೂವ್ ಆದರೆ ವಾಟ್ ವಿಲ್ ಬಿ ದ ಆವರೇಜ್ ವೆಲಾಸಿಟಿ ಆಫ್ ದ ಇಮೇಜ್ ಅಂತ ಹೇಳಿದರೆ. ನೋಡಿ, ಆವರೇಜ್ ವೆಲಾಸಿಟಿ ಅಂದರೆ ಗೊತ್ತಿದೆ, ದಟ್ ಈಸ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್, x2 minus x1 divided by t2 minus t1. ಈಗ ನಾವು ಪೊಸಿಷನ್ ಆಫ್ ದ ಇಮೇಜ್ ಅಟ್ t is equal to 0 ಸೆಕೆಂಡ್ ಅಲ್ಲಿ ಇಲ್ಲಿದೆ. ಅದೇ ರೀತಿ ಪೊಸಿಷನ್ ಆಫ್ ದ ಇಮೇಜ್ ಅಟ್ t is equal to 0.25 ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆವರೇಜ್ ವೆಲಾಸಿಟಿ ಬಂದೋಗುತ್ತೆ. ಇಲ್ಲಿ ನೋಡಿ, ಅಟ್ t is equal to 0 ದಲ್ಲಿ ಆಬ್ಜೆಕ್ಟ್ ಎಲ್ಲಿದೆ 50 ಸೆಂಟಿಮೀಟರ್ ಇದೆ. 50 ಸೆಂಟಿಮೀಟರ್ ಇಸ್ ನಥಿಂಗ್ ಬಟ್ ಫೋಕಲ್ ಲೆಂತ್ ಎಷ್ಟಿದೆ, ದಟ್ ಈಸ್ 25 ಸೆಂಟಿಮೀಟರ್. ಸೊ ಆಬ್ಜೆಕ್ಟಿನ ಡಿಸ್ಟೆನ್ಸ್ ಏನಾಯಿತು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು -2 ಟೈಮ್ಸ್ ಎಫ್ ಆಯಿತು. ಮೈನಸ್ ಸೈನ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈ ಕಡೆ ಸೈಡು ನೆಗೆಟಿವ್ ತೊಗೋಬೇಕು, ಈ ಕಡೆ ಸೈಡು ಪಾಸಿಟಿವ್ ತೊಗೋಬೇಕು. ಸೊ ಯು ಇಸ್ ಈಕ್ವಲ್ ಟು -2 ಇಂಟು 25, ಯು ಏನಾಯಿತು -50 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಎಲ್ಲಿದೆ 2f ಪ್ಲೇಸಲ್ಲಿದೆ. ಆಬ್ಜೆಕ್ಟ್ ಏನಾದರೂ 2f ಪ್ಲೇಸಲ್ಲಿ ಅಥವಾ ಸೆಂಟರ್ ಆಫ್ ಕರ್ವೇಚರಲ್ಲಿದ್ದರೆ ಇಮೇಜು ಕೂಡ ಅದೇ ಪೊಸಿಷನಲ್ಲೇ ಫಾರ್ಮೇಷನ್ ಆಗುತ್ತೆ. ಸೊ ಇಮೇಜು ಡಿಸ್ಟೆನ್ಸ್ ಏನಾಗಿರಬೇಕು -2f ಆಗಿರಬೇಕು. ಆಬ್ಜೆಕ್ಟಿನ ಡಿಸ್ಟೆನ್ಸು 2f ಆಗಿದ್ರೆ ಇಮೇಜಿನ ಡಿಸ್ಟೆನ್ಸು ಕೂಡ 2f ಆಗಿರುತ್ತೆ. ಸೊ ಇಮೇಜಿನ ಡಿಸ್ಟೆನ್ಸ್ ಏನಾಯ್ತು ಅಲ್ಲಿಗೆ ಮೈನಸ್ ದಿಸ್ ಇಸ್ x1 ಅಂತ ಇಮೇಜ್ ಪೊಸಿಷನ್. ಸೊ ಐ ವಿಲ್ ಟೇಕ್ ದಿಸ್ ಇಸ್ x1. ಸೊ ಡಿಸ್ಟೆನ್ಸ್ ಆಫ್ ದ ಇಮೇಜ್ ಏನಾಯಿತು 50 ಸೆಂಟಿಮೀಟರ್ ಅಟ್ t is equal to 0 ಸೆಕೆಂಡ್. ಇದು ಸಿಕ್ಕಾಯ್ತು. ನೆಕ್ಸ್ಟ್ x2ನ ಕ್ಯಾಲ್ಕುಲೇಟ್ ಮಾಡೋಣ. x2ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ t is equal to 0.25 ಸೆಕೆಂಡಲ್ಲಿ ಈ ಆಬ್ಜೆಕ್ಟು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅಥವಾ ಯಾವ ಪೊಸಿಷನ್ನಿಗೆ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಗೊತ್ತೆ ಡಿಸ್ಟೆನ್ಸನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸೊ s is equal to ut plus half at square. ಸೊ s is equal to u ಎಷ್ಟಿದೆ, ವೆಲಾಸಿಟಿ ಇಸ್ 1 meter per second into time taken is 0.25 plus half into acceleration ಯೂನಿಫಾರ್ಮ್ ಅಂತ ಹೇಳಿರೋದ್ರಿಂದ acceleration 0 into t square. ಸೊ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದೆ 0.25 ಮೀಟರ್. ಇಟ್ ಇಂಪ್ಲೈಸ್ 25 ಸೆಂಟಿಮೀಟರ್ ಆಬ್ಜೆಕ್ಟು ಟ್ರಾವೆಲ್ ಮಾಡ್ತಿದೆ. ಸೊ ಇಲ್ಲಿಂದ 25 ಸೆಂಟಿಮೀಟರ್ ಅಂದರೆ ಎಲ್ಲಿಗೆ ಬಂತು, ಫೋಕಸ್ಸಿಗೆ ಬಂದುಬಿಡ್ತು. ಯಾವುದು, ಆಬ್ಜೆಕ್ಟು ಫೋಕಸ್ಸಿಗೆ ಬಂದಿದೆ. ನಮಗೆ ಗೊತ್ತಿದೆ when u is equal to f or ಆಬ್ಜೆಕ್ಟ್ ಅಟ್ ಫೋಕಸ್ ಅಲ್ಲಿದ್ದಾಗ, ಆಬ್ಜೆಕ್ಟ್ ಅಟ್ ಫೋಕಸ್ ಇಮೇಜ್ ಏನಾಗಿರಬೇಕು, ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಇಮೇಜ್ ಏನಾಗಿರುತ್ತೆ ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಫ್ ದ ಆಬ್ಜೆಕ್ಟ್ ಈಸ್ ಅಟ್ ಫೋಕಸ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಸೊ ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆಗ್ತಿದೆ, ಡಿಸ್ಟೆನ್ಸ್ ಏನಾಯಿತು ಹಾಗಾದರೆ ಇನ್ಫಿನಿಟಿ ಆಯಿತು. ಸೊ x2 ಸಿಕ್ಕಾಯಿತು ಅಟ್ 0.25 ಸೆಕೆಂಡಲ್ಲಿ ಇಮೇಜ್ ಡಿಸ್ಟೆನ್ಸ್ ಏನಾಯಿತು ಇನ್ಫಿನಿಟಿ ಆಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ಫಿನಿಟಿ ಮೈನಸ್ x1 ಡಿವೈಡೆಡ್ ಬೈ t2 ಮೈನಸ್ z1 ಇಸ್ 0.25. ಇನ್ಫಿನಿಟಿ ಬೈ ಎನಿಥಿಂಗ್ ವಿಲ್ ಬಿ ಇನ್ಫಿನಿಟಿ. ಸೊ ಆವರೇಜ್ ವೆಲಾಸಿಟಿ ಆಫ್ ದ ಇಮೇಜ್ ಏನಾಯಿತು ಇನ್ಫಿನಿಟಿ ಆಯಿತು. ದಿಸ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಕ್ವಶನ್. ವೆನ್ ಆಬ್ಜೆಕ್ಟ್ ಅಪ್ರೋಚಸ್ ದ ಫೋಕಸ್ ಇಮೇಜ್ ವಿಲ್ ಬಿ ಅಪ್ರೋಚಸ್ ಟು ಇನ್ಫಿನಿಟಿ. ಸೊ ಆವರೇಜ್ ವೆಲಾಸಿಟಿ ಏನಾಗುತ್ತೆ ಇನ್ಫಿನಿಟಿ ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಇನ್ಫಿನಿಟಿ. Next question, a certain prism is found to produce a minimum deviation of 38 degree. Minimum deviation ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 38 degree. In the question number 2, minimum deviation is 38 degree. It produces a deviation of 44 degree when the angle of incident is either 42 degree or 62 degree.
ಡಿವಿಯೇಷನ್ ಕೊಟ್ಟಿದ್ದಾರೆ, ಜಸ್ಟ್ ದಿಸ್ ಇಸ್ ದ ಡಿವಿಯೇಷನ್, ಐ ವಿಲ್ ಟೇಕ್ ಡಿ. ಎಷ್ಟು ಕೊಟ್ಟಿದ್ದಾರೆ? 44 ಡಿಗ್ರಿ ಕೊಟ್ಟಿದ್ದಾರೆ. ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ I1 ಇಸ್ ಈಕ್ವಲ್ ಟು 42 ಡಿಗ್ರಿ, I2 ಇಸ್ ಈಕ್ವಲ್ ಟು 62 ಡಿಗ್ರಿ. ಹಾಗಾದರೆ ವಾಟ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆಂಟ್ ವಿಚ್ ಅಂಡರ್ಗೋ ಮಿನಿಮಮ್ ಡಿವಿಯೇಷನ್ ಅಂತ ಹೇಳಿದರೆ ಐನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಮಿನಿಮಮ್ ಡಿವಿಯೇಷನ್ ಕಂಡೀಷನಲ್ಲಿ ಐನ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಗೊತ್ತಿದೆ. ಐ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಡಿ ಡಿವೈಡೆಡ್ ಬೈ 2, ಎ ಪ್ಲಸ್ ಡಿ ಬೈ 2. ಇಲ್ಲಿ ಡಿ ಕೊಟ್ಟಿದ್ದಾರೆ, ಬಟ್ ಆಂಗಲ್ ಆಫ್ ದ ಪ್ರಿಸಮ್ ಕೊಟ್ಟಿಲ್ಲ. ಆಂಗಲ್ ಆಫ್ ದ ಪ್ರಿಸಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಇನ್ನೊಂದು ಫಾರ್ಮುಲಾ ಇದೆ, ದಟ್ ಈಸ್ ನಥಿಂಗ್ ಬಟ್ ಡಿ ಇಸ್ ಈಕ್ವಲ್ ಟು I1 ಪ್ಲಸ್ I2 ಮೈನಸ್ ಎ. ದಿಸ್ ಇಸ್ ದ ಫಾರ್ಮುಲಾ. ಸೊ ಡಿ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ಡಿವಿಯೇಷನ್ ಇಸ್ 44. ಈ ಡಿವಿಯೇಷನ್ ತಗೋಬಾರ್ದು, ದಿಸ್ ಇಸ್ ಮಿನಿಮಮ್ ಡಿವಿಯೇಷನ್, ದಿಸ್ ಇಸ್ ಜಸ್ಟ್ ಟೋಟಲ್ ಡಿವಿಯೇಷನ್. 44, I1 ಎಷ್ಟಿದೆ 42 ಪ್ಲಸ್ I2 ಎಷ್ಟಿದೆ 62 ಮೈನಸ್ ಎ. ದೇರ್ಫೋರ್ ನೋಡಿ 42, ದೇರ್ಫೋರ್ ಎ ಇಸ್ ಈಕ್ವಲ್ ಟು ಏನಾಯಿತು, ದಿಸ್ ಇಸ್ ನಥಿಂಗ್ ಬಟ್ 104 ಮೈನಸ್ 44. ಆ್ಯಂಗಲ್ ಆಫ್ ದ ಪ್ರಿಸಮ್ ಎಷ್ಟು ಸಿಕ್ತು? 60 ಡಿಗ್ರಿ ಸಿಕ್ತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ 60, ಡಿ ಎಷ್ಟಿದೆ 38 ಡಿವೈಡೆಡ್ ಬೈ 2, ದಿಸ್ ಇಸ್ ನಥಿಂಗ್ ಬಟ್ 98 ಬೈ 2. ಸೊ ದಿಸ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಏನಾಯಿತು ನಮಗೆ 49 ಡಿಗ್ರಿ ಬಂತು. ಇದೇ ಥರ ನಾವು ಆ್ಯಂಗಲ್ ಆಫ್ ರಿಫ್ರಾಕ್ಷನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಆರ್ ಇಸ್ ಈಕ್ವಲ್ ಟು ಏನು, ಎ ಬೈ 2. ಸೊ ಆರ್ ಇಸ್ ಈಕ್ವಲ್ ಟು ಏನಾಯಿತು, ಎ 60 ಡಿಗ್ರಿ, ದಿಸ್ ಇಸ್ ಬಿಕಮ್ಸ್ 30 ಡಿಗ್ರಿ. ಯಾವ ಫಾರ್ಮುಲಾದಲ್ಲಿ ಇದು ಸಿಗ್ತಕ್ಕಂಥದ್ದು ನಮಗೆ? ಈ ಫಾರ್ಮುಲಾ, ಎನ್ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡಿ ಬೈ 2 ಡಿವೈಡ್ ಬೈ ಸೈನ್ ಎ ಬೈ 2. ಇಲ್ಲಿ ದಿಸ್ ಇಸ್ ಎ ಪ್ಲಸ್ ಡಿ ಬೈ 2 ಇಸ್ ನಥಿಂಗ್ ಬಟ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್, ಎ ಬೈ 2 ಇಸ್ ನಥಿಂಗ್ ಬಟ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಎಲ್ಲಿ ಕಲ್ತಿದ್ದೀವಿ ನಾವು? ಸ್ನೆಲ್ಸ್ ಲಾದಲ್ಲಿ ಕಟ್ಟಿದ್ದೀವಿ. ಎಲ್ಲಿ? ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಎನ್ ಅಂತ. ಜಸ್ಟ್ ಕಂಪೇರ್ ಮಾಡಿದರೆ ಐ ಜಾಗದಲ್ಲಿ ಇದಿದೆ, ಆರ್ ಜಾಗದಲ್ಲಿ ಇದಿದೆ. ಸೊ ಇಲ್ಲಿ ಎ ಗೊತ್ತಿದೆ, ಡಿ ಗೊತ್ತಿರೋದ್ರಿಂದ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ಬೋದು. ಸೊ ದಿಸ್ ಇಸ್ ದ ಮೆಥಡ್ ಫಾರ್ ದಿಸ್ ಕ್ವಶನ್. ಆನ್ಸರ್ ಈಸ್ 49 ಡಿಗ್ರಿ. Next question from 2018. The question is, a candle placed 25 cm from a lens forms an image on a screen placed 75 cm on other side of the lens. The focal length and the type of the lens should be ಅಂತ ಕೇಳಿದ್ದಾರೆ. ನೋಡಿ, ನೆನ್ಪಿಟ್ಕೊಳ್ಳಿ, ಕಾನ್ವೆಕ್ಸ್ ಲೆನ್ಸು ಮತ್ತು ಕಾನ್ಕೇವ್ ಲೆನ್ಸಲ್ಲಿ ಕಾನ್ವೆಕ್ಸ್ ಲೆನ್ಸಿನ ಇಮೇಜು ರಿಯಲ್ ಆಗಿದ್ದರೆ ಅದು ಯಾವಾಗಲೂ ಕೂಡ ರೈಟ್ ಸೈಡ್ ಫಾರ್ಮೇಷನ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾವು ಲೆನ್ಸ್ನ ಈ ರೀತಿ ತೊಗೊಂಡ್ರೆ ಇಮೇಜ್ ಏನಾದರೂ ರೈಟ್ ಸೈಡಲ್ಲಿ ಫಾರ್ಮೇಷನ್ ಆಗಿದೆ ಅಂದರೆ ಅದು ಯಾವಾಗಲೂ ಕೂಡ ರಿಯಲ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಕಾನ್ಕೇವ್ ಲೆನ್ಸಲ್ಲಿ ನಮಗೆ ಫಾರ್ಮೇಷನ್ ಆಗ್ತಕ್ಕಂಥ ಇಮೇಜು ವರ್ಚುವಲ್ ಇಮೇಜು ಅದು ಯಾವಾಗಲೂ ಕೂಡ ಆಬ್ಜೆಕ್ಟ್ ಎಲ್ಲಿರುತ್ತೋ ಅದೇ ಸೈಡಲ್ಲಿ ಇಮೇಜು ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಆಬ್ಜೆಕ್ಟ್ ಇಲ್ಲಿಟ್ಟಾಗ ಇಮೇಜ್ ಏನಾದರೂ ರೈಟ್ ಸೈಡಲ್ಲಿ ಫಾರ್ಮೇಷನ್ ಆಗಿದೆ ಅಂದರೆ ಅದು ಯಾವಾಗಲೂ ಕಾನ್ವೆಕ್ಸ್ ಲೆನ್ಸ್. ಸೊ ಆಟೋಮೆಟಿಕಲಿ ಈ ಒಂದು ಕ್ವಶನ್ನಲ್ಲಿ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ತಿಳ್ಕೊಬೋದು. ಕಾನ್ವೆಕ್ಸ್ ಲೆನ್ಸ್ ಅಂದರೆ ಫೋಕಲ್ ಲೆಂತ್ ಪಾಸಿಟಿವ್ ಬರಬೇಕು. ನೋಡಿ, ಆಪ್ಷನ್ನ ಚೆಕ್ ಮಾಡಿದರೆ ನಮಗೆ 2 ಆಪ್ಷನ್ ಇದೆ ಕಾನ್ವೆಕ್ಸ್ ಲೆನ್ಸು ವಿತ್ ಪಾಸಿಟಿವ್ ಫೋಕಲ್ ಲೆಂತ್. ಹಾಗಾಗಿ ನಾವಿಲ್ಲಿ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಯಾವುದನ್ನ, ಫೋಕಲ್ ಲೆಂತ್ನ. ಸೊ ಗಿವನ್ ಕ್ವಶನನ್ನು ತೊಗೊಳ್ಳೋಣ. ಕ್ವಶನಲ್ಲಿ ಹೇಳಿದರೆ ಲೆನ್ಸ್ ಯಾವುದು ಅಂತ ಹೇಳಿಲ್ಲ, ನಾನು ಇದನ್ನು ಲೆನ್ಸ್ ಅಂತ ತೊಗೊಳ್ತೀನಿ. ಆಬ್ಜೆಕ್ಟ್ನ ಎಷ್ಟು ದೂರದಲ್ಲಿಟ್ಟಾರೆ, ದಿಸ್ ಇಸ್ ದ ಆಪ್ಟಿಕ್ ಸೆಂಟರ್. ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಎ 25 ಸೆಂಟಿಮೀಟರ್. ಆಬ್ಜೆಕ್ಟ್ ಏನು ಮಾಡಿದರೆ 25 ಸೆಂಟಿಮೀಟರ್ ದೂರದಲ್ಲಿ ಪ್ಲೇಸ್ ಮಾಡಿದರೆ. ಸೊ ಇಮೇಜ್ ಏನಾಗಿದೆ, 75 ಸೆಂಟಿಮೀಟರ್ ದೂರದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಹಾಗಾದರೆ ಫೋಕಲ್ ಲೆಂತ್ ಏನಾಗಿರುತ್ತೆ ನೋಡಿ, ಇದು ಗೊತ್ತಿದೆ. ಆಬ್ಜೆಕ್ಟನ್ನು ನಾವು ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದೀವಿ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ರೈಟ್ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಸೊ ರೇಸ್ ಏನಾಗಿದೆ ನಮಗೆ ಈ ಡೈರೆಕ್ಷನಲ್ಲಿ ಬರ್ತಾ ಇದೆ. ಈ ಡೈರೆಕ್ಷನಲ್ಲಿ ಬಂದುಬಿಟ್ಟು ಲೆನ್ಸ್ ಮೇಲೆ ಬಿದ್ದು ಇಲ್ಲಿ ಕನ್ವರ್ಜ್ ಆಗಿದೆ. ಸೊ ನಮಗೇನಾಯಿತು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈ ಸೈಡ್ ಅಲ್ವಾ, ದಿಸ್ ಇಸ್ ನೆಗೆಟಿವ್. ಈ ಸೈಡನ್ನು ನಾವೇನು ಮಾಡಬೇಕು, ಪಾಸಿಟಿವ್ ತಗೋಬೇಕು. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಲ್ಮೋಸ್ಟ್ ಆಲ್ ಕೇಸಸ್ಸಲ್ಲಿ ನೆಗೆಟಿವ್ ಆಗಿರುತ್ತೆ. ಓಕೆ, ಸೊ ನೆಗೆಟಿವ್ ಸೈಡ್ ಆಗಿದೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಯಿತು ಇಲ್ಲಿ -25 ಸೆಂಟಿಮೀಟರ್. ಇಮೇಜ್ ಎಷ್ಟಾಗಿದೆ, ಇಲ್ಲಿ ಫಾರ್ಮೇಷನ್ ಆಗಿದೆ ಇಮೇಜ್ ರೈಟ್ ಸೈಡು. ಸೊ ವಿ ಇಸ್ ಈಕ್ವಲ್ ಟು ಏನಾಯಿತು +75 ಸೆಂಟಿಮೀಟರ್. What is the relation between V and U? 1/f is equal to 1/v minus 1/u. Lens formula. Okay. So ನಮಗೆ ಬೇಕಾದ 1/f. ಸೊ 1/v 75 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಡಿವೈಡೆಡ್ ಬೈ ಇದೆಷ್ಟಿದೆ 25 ಇದೆ. ಸೊ 75 ಇಂಟು 25 ಇಸ್ ದ LCM. ಇಲ್ಲೇನಾಯಿತು 25 ಪ್ಲಸ್ 75. ಸೊ 1/f is equal to 100 ಡಿವೈಡೆಡ್ ಬೈ
75 into 25. So 25 ones are 25 fours are. So F ಏನಾಯಿತು 75 by 4 ಆಯಿತು. So F is equal to 4 ones are 4 ones are. So remaining ಏನಾಯಿತು 3 ಉಳಿತು 35 ಆಯಿತು. 35 at the 4 8s are ಪಾಯಿಂಟ್ ಉಳಿತು ನಿಯರ್ಲಿ 18.75 ಸೆಂಟಿಮೀಟರ್. ನೋಡಿ ಫೋಕಲ್ ಲೆಂತ್ ನಮಗೆ ಇಲ್ಲಿ ಆಟೋಮೆಟಿಕಲಿ ಪಾಸಿಟಿವ್ ಬಂದಿದೆ. ಫೋಕಲ್ ಲೆಂತ್ ಪಾಸಿಟಿವ್ ಬಂದಿದೆ ಅಂದರೆ ಇಟ್ ಇಂಪ್ಲೈಸ್ ದಿಸ್ ಇಸ್ ದ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ಗೆ ಯಾವಾಗಲೂ ಫೋಕಲ್ ಲೆಂತ್ ಏನಾಗಿರಬೇಕು ಪಾಸಿಟಿವ್ ಬರಬೇಕು. ನೆಗೆಟಿವ್ ಬಂದರೆ ಫೋಕಲ್ ಲೆಂತ್ ಏನಾಗಿರುತ್ತೆ, ಫೋಕಲ್ ಲೆಂತ್ ಏನಾದರೂ ನೆಗೆಟಿವ್ ಬಂದರೆ ಲೆನ್ಸು ಕಾನ್ಕೇವ್ ಲೆನ್ಸ್ ಅಂತ ತಗೋಬೇಕು. ಇಲ್ಲಿ ಪಾಸಿಟಿವ್ ಬಂದಿರೋದ್ರಿಂದ ಕಾನ್ವೆಕ್ಸ್ ಲೆನ್ಸ್. ಸೊ ಆನ್ಸರ್ ಫಾರ್ ದ ಕ್ವಶನ್ plus 18.75 centimeter and convex length. So answer for the question is option A. ವೆರಿ ಇಂಪಾರ್ಟೆಂಟ್ ಆಗಿ ಈ ಸೈನ್ ಕನ್ವೆನ್ಷನ್ಸ್ನ ತಿಳ್ಕೋಬೇಕು. ಸೈನ್ ಕನ್ವೆನ್ಷನ್ ಸ್ವಲ್ಪ ಮಿಸ್ ಆಯಿತು ಅಂದ್ರೆ ಆನ್ಸರ್ ನಿಮಗೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ನೆಗೆಟಿವ್ ಬದಲು ಪಾಸಿಟಿವ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ನೆಗೆಟಿವ್ ಸೈನ್ ಬಂದುಬಿಡುತ್ತೆ, ಅವಾಗ ಕಾನ್ಕೇವ್ ಲೆನ್ಸ್ ಆಗಿಬಿಡುತ್ತೆ. ಸೊ ಸೈನ್ ಕನ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಸಾಲ್ವಿಂಗ್ ದ ಆಪ್ಟಿಕ್ಸ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ವಶನ್. An object is placed at a distance of 20 cm from the pole of a concave mirror of focal length 10 cm. The distance of the image formed is. ನೋಡಿ ಇದನ್ನು ನೀವು ಸಾಲ್ವ್ ಮಾಡ್ದಲ್ಲ ಏನು ಹೇಳ್ಬೋದು, ಕ್ವಶನ್ ನಂಬರ್ 2 ಅಲ್ಲಿ ಇಲ್ಲೇನು ಹೇಳಿದ್ದಾರೆ, ಕಾನ್ಕೇವ್ ಲೆನ್ಸ್ ಅಂತ ಹೇಳಿದ್ದಾರೆ ವಿತ್ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ F is equal to 10 cm and ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ ದಟ್ ಈಸ್ 20 cm ಅಂತ ಹೇಳಿದ್ದಾರೆ. ಇದು ಯಾವ ಲೆನ್ಸು, ಲೆನ್ಸ್ ಅಲ್ಲ ಇಲ್ಲಿ ಮಿರರ್, ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ ಆಗಿರೋದ್ರಿಂದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಫೋಕಲ್ ಲೆಂತ್ ಏನಾಗಿರಬೇಕು ನೆಗೆಟಿವ್ ಆಗಿರಬೇಕು, ಆಬ್ಜೆಕ್ಟ್ ಡಿಸ್ಟೆನ್ಸು ಕೂಡ ನೆಗೆಟಿವ್ ಆಗಿರಬೇಕು. ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿದೆ 2 times F ಆಗಿದೆಯಲ್ವಾ, ನೋಡಿ 20 ಇದೆ, 10 ಅಂದರೆ 20 ಆಯಿತು. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ 2F ಆಗಿದೆ ಅಂದರೆ ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡಿದರೆ ಅಟ್ ಸೆಂಟರ್ ಆಫ್ ಕರ್ವೇಚರ್, ಬಿಕಾಸ್ ಸೆಂಟರ್ ಆಫ್ ಕರ್ವೇಚರ್ ಇಸ್ ನಥಿಂಗ್ ಬಟ್ 2F ಅಲ್ವಾ. ಸೊ ಸೆಂಟರ್ ಆಫ್ ಕರ್ವೇಚರಲ್ಲಿ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದರೆ ಇಮೇಜು ಕೂಡ ಸೆಂಟರ್ ಆಫ್ ಕರ್ವೇಚರಲ್ಲೇ ಫಾರ್ಮೇಷನ್, ಇಮೇಜ್ ಈಸ್ ಅಟ್ ಸಿ. ಹಾಗಾದರೆ ಇಮೇಜ್ ಡಿಸ್ಟೆನ್ಸ್ ಏನಾಯಿತು, ಇಲ್ಲಿ ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಕಾನ್ಕೇವ್ ಮಿರರ್ ಆಗಿರೋದ್ರಿಂದ ಆಬ್ಜೆಕ್ಟ್ ಏನಾದರೂ ಸೆಂಟರ್ ಆಫ್ ಕರ್ವೇಚರಲ್ಲಿ ಇಟ್ಟರೆ ನಮಗೆ ಇಮೇಜು ಕೂಡ ಸೆಂಟರ್ ಆಫ್ ಕರ್ವೇಚರಲ್ಲಿ, ಬಟ್ ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ರಿಯಲ್ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿರುತ್ತೆ, ಸೇಮ್ ಸೈಡ್ ಸಿ ಅಲ್ಲಿ ಇಟ್ಟರೆ ಇಮೇಜು ಕೂಡ ಇಲ್ಲೇ ಫಾರ್ಮೇಷನ್ ಆಗುತ್ತೆ. ಸೊ ಇಮೇಜ್ ಡಿಸ್ಟೆನ್ಸ್ ಏನಾಯಿತು 2F ಆಯಿತು, ಮೈನಸ್ ಅಲ್ಲ 2F ಏನ. ಸೊ 2 into -10 ದಟ್ ಈಸ್ ಈಕ್ವಲ್ ಟು -20 ಸೆಂಟಿಮೀಟರ್. ನೋಡಿ ಇದನ್ನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಅದರ್ವೈಸ್ ನೀವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. 1/v 1/f ಇಸ್ ಈಕ್ವಲ್ ಟು 1/v ಪ್ಲಸ್ 1/u ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಇಷ್ಟೇ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಆಬ್ಜೆಕ್ಟ್ನ ಸೆಂಟರ್ ಆಫ್ ಕರ್ವೇಚರಲ್ಲಿ ಇಟ್ಟರೆ ಇಮೇಜು ಕೂಡ ಸೆಂಟರ್ ಆಫ್ ಕರ್ವೇಚರಲ್ಲೇ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ದ ರಿಯಲ್ ಇಮೇಜ್ ಆಗಿರುತ್ತೆ. ಯಾವ ಕೇಸಲ್ಲಿ, ಕಾನ್ಕೇವ್ ಮಿರರ್ ಕೇಸಲ್ಲಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ -20 ಸೆಂಟಿಮೀಟರ್. ಆಪ್ಷನಲ್ಲಿ +20 ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ. ಕಾನ್ಕೇವ್ ಮಿರರ್ಗೆ ಇಮೇಜು ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಫಾರ್ಮೇಷನ್ ಆಗಿರುತ್ತೆ. ಸೊ -20 ಸೆಂಟಿಮೀಟರ್ ಇಸ್ ಕರೆಕ್ಟ್, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಫ್ರಮ್ ದ ಸೇಮ್ ಇಯರ್ 2018. ದ ಕ್ವಶನ್ ಈಸ್, an object is placed at the principal focus of a convex lens, the image will be at. ನೋಡಿ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿದ್ದಾರೆ. ಕಾನ್ವೆಕ್ಸ್ ಮಿರರ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ ಆಬ್ಜೆಕ್ಟ್ ಏನು ಮಾಡಿದ್ದಾರೆ, ಫೋಕಸಲ್ಲಿ ಪ್ಲೇಸ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕಾನ್ವೆಕ್ಸ್ ಮಿರರಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಕ್ಕಂಥದ್ದು ವರ್ಚುವಲ್ ಇಮೇಜ್ ಆಗಿರುತ್ತೆ. ವರ್ಚುವಲ್ ಎರೆಕ್ಟ್ ಇಮೇಜ್ ಆ್ಯಂಡ್ ಡಿಮಿನಿಷ್ಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ನೋ ರಿಯಲ್ ಇಮೇಜ್ ಫಾರ್ಮ್ಡ್. ಹಾಗಾಗಿ ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ಡಿ ಅಲ್ಲಿ ನೋ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಂತ ಇದೆ. ಆಬ್ವಿಯಸ್ಲಿ ಓನ್ಲಿ ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗ್ತಕ್ಕಂಥದ್ದು, ರಿಯಲ್ ಇಮೇಜ್ ಫಾರ್ಮೇಷನ್ ಆಗಲ್ಲ. ನಾವಾಗೆ ಆಪ್ಷನ್ ಡಿನೂ ಕೂಡ ತಗೋಬಹುದು. ನೆಕ್ಸ್ಟ್ ನೋಡಿ, ಆಬ್ಜೆಕ್ಟ್ನ ಫೋಕಸಲ್ಲಿ ಇಟ್ಟಿದ್ದಾರೆ. ಯಾವುದೇ ಒಂದು ಆಬ್ಜೆಕ್ಟ್ನ ಫೋಕಸಲ್ಲಿ ಇಟ್ಟಾಗ ವೆನ್ ಯು ಇಸ್ ಈಕ್ವಲ್ ಟು ಎಫ್ ಆಗಿದ್ದಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ನಮಗೆ ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆಗುತ್ತೆ. ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಫೋಕಸ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಸೊ ಸಿ ಆಪ್ಷನ್ ಕೂಡ ನಾವು ತಗೋಬಹುದು. ಸೊ 58ಗೆ ಆನ್ಸರ್ ಸಿ ಇಸ್ ಆಲ್ಸೋ ಕರೆಕ್ಟ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಅಂಡ್ ಆಪ್ಷನ್ ಡಿ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಎ ಲೀನಿಯರ್ ಆಬ್ಜೆಕ್ಟ್ ಆಫ್ ಹೈಟ್ 10 cm is kept in front of a concave mirror of radius of curvature
15 centimeter at a distance of 10 centimeter. The image formed is, ನೋಡಿ ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ದೇ ಆರ್ ಗಿವನ್ ಕಾನ್ಕೇವ್ ಮಿರರ್ ಓಕೆ ಆಫ್ ರೇಡಿಯಸ್ ಆಫ್ ಕರ್ವೇಚರ್ 15 ಸೆಂಟಿಮೀಟರ್ ಅಂತ ಹೇಳಿದರೆ, ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಈ ಸೆಂಟರ್ ಆಫ್ ಕರ್ವೇಚರ್ ಇಂದ ಪೋಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಇಸ್ 15 ಸೆಂಟಿಮೀಟರ್. ಎ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್. ಇಲ್ಲಿಂದ ಒಂದು 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದಾರೆ. ದಿಸ್ ಇಸ್ 10 ಸೆಂಟಿಮೀಟರ್. ಓಕೆ, ಅದ್ರ ಹೈಟು ಕೂಡ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ 10 ಸೆಂಟಿಮೀಟರ್. ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ ಆಲ್ಸೋ 10 ಸೆಂಟಿಮೀಟರ್. ಹಾಗಾದರೆ ಇಮೇಜ್ ಫಾರ್ಮ್ಡ್ ಈಸ್ ಅಂತ ಹೇಳಿದರೆ, ನೋಡಿ 10 ಸೆಂಟಿಮೀಟರ್ ದೂರದಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದಾರೆ. ಹಾಗಾದರೆ ಯು ಏನಾಯಿತು? ಯು ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೈನ್ ಕನ್ವೆನ್ಷನ್ಸ್ನ ಕೊಡೋಣ. ಫೋಕಲ್ ಲೆಂತ್ ಗೊತ್ತಿಲ್ಲ, ಬಟ್ ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2, ದಟ್ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಡಿವೈಡ್ ಬೈ 2. ಎಫ್ ಇಸ್ ಈಕ್ವಲ್ ಟು 7.5 ಸೆಂಟಿಮೀಟರ್. ಸೊ ನೋಡಿ, ನಮಗೆ ಗೊತ್ತಿದೆ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ನ ನಾವು ನೆಗೆಟಿವ್ ತಗೋಬೇಕು, ರೈಟ್ ಸೈಡಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ನ ಪಾಸಿಟಿವ್ ತಗೋಬೇಕು. ಆಲ್ಮೋಸ್ಟ್ ಆಲ್ ಕೇಸಲ್ಲಿ ಇದೇ ಪಾಸಿಬಿಲಿಟಿ ಇರುತ್ತೆ. ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಲ್ಮೋಸ್ಟ್ ನೆಗೆಟಿವ್ ಆಗಿರುತ್ತೆ. ಇಮೇಜು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ನೋಡಿ, ಇದು ಕಾನ್ಕೇವ್ ಮಿರರ್ ಆಗಿರೋದ್ರಿಂದ ನಮಗೆ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ನೆಗೆಟಿವ್. ಅದರ್ವೈಸ್ ರೇಡಿಯಸ್ ಆಫ್ ಕರ್ವೇಚರ್ ಏನಾಗಿದೆ? ಈ ಡಿಸ್ಟೆನ್ಸ್ ಅಲ್ವಾ, ನೆಗೆಟಿವ್ ಇದೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ನೆಗೆಟಿವ್ ಇದೆ ಅಂದರೆ ಫೋಕಲ್ ಲೆಂತ್ ಏನಾಗಬೇಕು? ನಮಗೆ ನೆಗೆಟಿವ್ ಬರಬೇಕು. ಆಬ್ಜೆಕ್ಟ್ ನೋಡಿ ಈ ಸೈಡಲ್ಲಿ ಇದೆಯಲ್ವಾ, ಹಾಗೆ ಆಬ್ಜೆಕ್ಟ್ ಡಿಸ್ಟೆನ್ಸು -10 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸು ಎಷ್ಟಿದೆ? 10 ಸೆಂಟಿಮೀಟರ್. ಫೋಕಲ್ ಲೆಂತ್ ಎಷ್ಟಿದೆ? -7.5 ಸೆಂಟಿಮೀಟರ್. ಹಾಗಾಗಿ ಆಬ್ಜೆಕ್ಟ್ನ ನಮಗೆ ಎಲ್ಲಿ ಪ್ಲೇಸ್ ಮಾಡಿದರೆ? ಇನ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್. ನೋಡಿ, ಯಾವಾಗ ಆಬ್ಜೆಕ್ಟ್ನ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್ ನಡುವೆ ಇಟ್ಟಿರ್ತಾರ, ನೆನ್ಪಿಟ್ಕೊಳ್ಳಿ, ಇಫ್ ಆಬ್ಜೆಕ್ಟ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಆಬ್ಜೆಕ್ಟ್ ಏನಾದರೂ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇದ್ದರೆ ಇಮೇಜ್ ಈಸ್ ಫಾರ್ಮ್ಡ್, ಅಥವಾ ಇಮೇಜ್ ಡಿಸ್ಟೆನ್ಸ್ ಆಗಿರ್ಬೋದು. ಇಮೇಜ್ ಡಿಸ್ಟೆನ್ಸ್ ವಿ ಗ್ರೇಟರ್ ದ್ಯಾನ್ 2f ಆಗಿರುತ್ತೆ. ಗ್ರೇಟರ್ ದ್ಯಾನ್ 2f ಅಂದರೆ ಬಿಹೈಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಆಲ್ಸೋ ಮ್ಯಾಗ್ನಿಫೈಡ್ ಇಮೇಜ್. ಮ್ಯಾಗ್ನಿಫೈಡ್ ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಓಕೆ, ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ಸೋ. ಯಾವಾಗ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಫೋಕಸ್ ನಡುವೆ ಇರುತ್ತೋ ಆವಾಗ ನಮಗೆ ರಿಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ರಿಯಲ್ ಇಮೇಜ್ ನೆನಪಿರಲಿ, ರಿಯಲ್ ಇಮೇಜ್ ಆಲ್ವೇಸ್ ಇನ್ವರ್ಟೆಡ್. ರಿಯಲ್ ಇಮೇಜ್ ಯಾವಾಗಲೂ ಇನ್ವರ್ಟ್ ಆಗಿರುತ್ತೆ. ರಿಯಲ್ ಇಮೇಜ್ ಇಸ್ ಇನ್ವರ್ಟೆಡ್ ಅಂಡ್ ಆಲ್ಸೋ ಇನ್ ದಿಸ್ ಕೇಸ್ ದ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ನಾವು ಡೈರೆಕ್ಟ್ಲಿ ಹೇಳ್ಬೋದು ಮ್ಯಾಗ್ನಿಫೈಡ್ ಆ್ಯಂಡ್ ಇನ್ವರ್ಟೆಡ್. ಬೇಕಾದ್ರೆ ನಾವು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡೋಣ. ವಿ ನೋ ದಟ್ ಫಾರ್ ಮಿರರ್ 1/f ಇಸ್ ಈಕ್ವಲ್ ಟು 1/v ಪ್ಲಸ್ 1/u ಆಗಿರುತ್ತೆ ಮಿರರ್ಗೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿ ಅಲ್ವಾ. ಸೊ 1/v ಇಸ್ ಈಕ್ವಲ್ ಟು 1/f ಮೈನಸ್ 1/u. 1 ಡಿವೈಡೆಡ್ ಬೈ ಎಫ್ ಎಷ್ಟಿದೆ? -7.5 ಮೈನಸ್ ಇಂಟು ಮೈನಸ್ ಪ್ಲಸ್ ಯು ಎಷ್ಟಿದೆ? ದಟ್ ಈಸ್ -10 ಆಗಿದೆ. ಸೊ 10 ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 1/v ಇಸ್ ಈಕ್ವಲ್ ಟು LCM 7.5 ಇಂಟು 10, ಇಲ್ಲೇನಾಯಿತು? -10 ಪ್ಲಸ್ 7.5. ಸೊ 1/v ಇಸ್ ಈಕ್ವಲ್ ಟು -2.5 ಡಿವೈಡೆಡ್ ಬೈ 7.5 ಇಂಟು 10. 2.1s are 2.3s are. ಸೊ v ಇಸ್ ಈಕ್ವಲ್ ಟು -30 ಸೆಂಟಿಮೀಟರ್. ನೋಡಿ ವಿ ಎಷ್ಟು ಬಂತು? 30 ಸೆಂಟಿಮೀಟರ್. ನಮಗೆ ಆರ್ ಎಷ್ಟಿದೆ? 2f ಎಷ್ಟಿದೆ ನೋಡಿ, ಜಸ್ಟ್ ಹಿಯರ್ 2f ಈಸ್ 15 ಸೆಂಟಿಮೀಟರ್. ನಮಗೆ ಬಂದಿರತಕ್ಕಂಥದ್ದು 30 ಸೆಂಟಿಮೀಟರ್. ಸೊ ವಿ ಈಸ್ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 2f ಬರಬೇಕು. ಸೊ ನಮಗೆ ರಿಯಲ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ರಿಯಲ್ ಇಮೇಜ್ ಅಂಡ್ ಆಲ್ಸೋ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ ಬಿ, ಮ್ಯಾಗ್ನಿಫೈಡ್ ಆ್ಯಂಡ್ ಇನ್ವರ್ಟೆಡ್. ನೋಡಿ, ನಾನು ಮಿರರ್ ಕ್ವಶನ್ಸ್ನ ಏನಕ್ಕೆ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಈ ಕ್ವಶನ್ಸ್ನ ಸಾಲ್ವ್ ಮಾಡಿದರೆ ಲೆನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಸೊ ಹಾಗಾಗಿ ಇದು ನಿಮ್ಮ ಕರ್ನಾಟಕ CET ಇಲ್ಲ ಅಂದರೂ ಕೂಡ ಸ್ವಲ್ಪನಾದರೂ ಅನಾಲಿಸಿಸ್ ಮಾಡೋದು ಕಲಿಬೇಕು. ನೆಕ್ಸ್ಟ್ ಕ್ವಶನ್ ಫ್ರಮ್ ದ ಸೇಮ್ ಇಯರ್ 2017. ದ ಕ್ವಶನ್ ಈಸ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್, ಕಾರ್ಟೇಸಿಯನ್ ಸೈನ್ ಕನ್ವೆನ್ಷನ್ ಇನ್ ರೇ ಆಪ್ಟಿಕ್ಸ್. ಆಪ್ಷನ್ಸ್ನ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಆಲ್ ದ ಡಿಸ್ಟೆನ್ಸಸ್ ಇನ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ರೇ ಆರ್ ಟೇಕನ್ ಆಸ್ ಪಾಸಿಟಿವ್. ನೋಡಿ, ಕಾರ್ಟೇಸಿಯನ್ ಸೈನ್ ಕನ್ವೆನ್ಷನ್, ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಲೆನ್ಸಸ್ ಆಲ್ಸೋ. ಇಫ್ ದ ಇನ್ಸಿಡೆಂಟ್ ಲೈಟ್ ಈಸ್ ಇನ್ ದಿಸ್ ಡೈರೆಕ್ಷನ್,
if you measure the distances in the direction of the incident light are taken as positive. ನಾವು ಯಾವಾಗಲೂ ಡಿಸ್ಟೆನ್ಸ್ನ ಪೋಲ್ ಆರ್ ಸೆಂಟರ್ ಆಫ್ ಆಪ್ಟಿಕ್ ಸೆಂಟರ್ ಇಂದ ಮೆಷರ್ ಮಾಡಬೇಕು. ಆಪ್ಟಿಕ್ ಸೆಂಟರ್, ಪೋಲ್ ಆಫ್ ದ ಮಿರರ್ ಆರ್ ಆಪ್ಟಿಕ್ ಸೆಂಟರ್ ಆಫ್ ದ ಲೆನ್ಸ್. ಇನ್ಸಿಡೆಂಟ್ ಲೈಟ್ ಈ ಡೈರೆಕ್ಷನ್ ಹೋಗ್ತಾ ಇದೆ. In the opposite to the incident light we are taken as negative, and also upward distances we are taken as positive perpendicular to the or normal to the principal axis. Downward distances we are taken as negative. ಇದು ಯೂಶುವಲ್ ನಮ್ಮ ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್. ಇದನ್ನು ಆರಿಜನ್ ಅಂತ ತಗೊಂಡ್ರೆ ಇಲ್ಲ ಆರಿಜನ್ ಪೋಲ್ ಆಗಿದೆ ಅಥವಾ ಆಪ್ಟಿಕ್ ಸೆಂಟರ್ ಆಗಿದೆ. ಈ ಡಿಸ್ಟೆನ್ಸಸ್ ಪಾಸಿಟಿವ್ ಆಗುತ್ತೆ, ಈ ಡಿಸ್ಟೆನ್ಸಸ್ ನೆಗೆಟಿವ್, ಈ ಡಿಸ್ಟೆನ್ಸಸ್ ನೆಗೆಟಿವ್ ಆಗಿರುತ್ತೆ, ಈ ಡಿಸ್ಟೆನ್ಸಸ್ ಪಾಸಿಟಿವ್. ಇಲ್ಲಿ ಲೈಟ್ ಏನಾಗಿರಬೇಕು, ಈ ಡೈರೆಕ್ಷನಲ್ಲಿ ಇನ್ಸಿಡೆಂಟ್ ಆಗಿರಬೇಕು. ಇಫ್ ಲೈಟ್ ಏನಾದರೂ ಈ ಡೈರೆಕ್ಷನಲ್ಲಿ ಇನ್ಸಿಡೆಂಟ್ ಆದರೆ, ಈಗ ಇನ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ, ಆ ಟೈಮಲ್ಲಿ ಏನಾಗಬೇಕು, ಲೈಟ್ ಏನಾದರೂ ಈ ಡೈರೆಕ್ಷನಲ್ಲಿ ಇನ್ಸಿಡೆಂಟ್ ಆದರೆ ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಯೂಶುವಲ್ ಇದು ಡೌನ್ವರ್ಡ್ ನೆಗೆಟಿವ್, ಇದು ಪಾಸಿಟಿವ್ ಆಗಿರುತ್ತೆ. ಸೊ ಇನ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟ್ the distances are measured, that is positive, opposite to the incident light taken as negative. So answer for the question is option A is correct. Next question, during scattering of light the amount of scattering is inversely proportional to dash of the wavelength of light. This is also a very important concept. The amount of scattering or intensity of the scattering is inversely proportional to the 1 divided by lambda to the power of 4. This is called as Rayleigh Scattering Law. Intensity of the scattering is inversely proportional to 1 divided by lambda to the power of 4. We can also use this formula for two lights. I1 by I2 ಏನಾಗಿರುತ್ತೆ ಅಂದರೆ lambda 2 to the power of 4 lambda 1 to the power of 4. ಈ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ಪವರ್ ರೇಡಿಯೇಟೆಡ್ ಅಥವಾ ಪವರ್ ಅನ್ನೋದಕ್ಕಿಂತ ಜನರಲಿ ಎನರ್ಜಿ ರೇಡಿಯೇಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಟೈಮ್. ಎನರ್ಜಿ ರೇಡಿಯೇಟೆಡ್ ಪರ್ ಯೂನಿಟ್ ಏರಿಯಾ ಪರ್ ಟೈಮ್ ಇಸ್ ನಥಿಂಗ್ ಬಟ್ ಪವರ್ ಬೈ ಏರಿಯಾ ಅಲ್ವಾ. ಎನರ್ಜಿ ಬೈ ಟೈಮ್ ಇಸ್ ಪವರ್. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ, ನಿಮಗೆ ಬೇರೆ ಬೇರೆ ಫಾರ್ಮುಲಾ ಜೊತೆ ಲಿಂಕ್ ಮಾಡ್ತಾರೆ. ಸೊ ಇಂಟೆನ್ಸಿಟಿಗೆ ಎನರ್ಜಿ ಬೈ ಏರಿಯಾ ಇಂಟು ಟೈಮ್ ಆರ್ ಪವರ್ ಬೈ ಏರಿಯಾ, ಇದನ್ನು ಯೂಸ್ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಲ್ಯಾಂಬ್ಡಾನ ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ನಮಗೆ ಲಿಂಕ್ ಮಾಡ್ತಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವೇವ್ ಲೆಂತ್, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಫಾರ್ ದ ಗಿವನ್ ಕ್ವಶನ್ ಆಪ್ಷನ್ ಡಿ ಇಸ್ ಕರೆಕ್ಟ್. Next question from 2016. The question is, a ray of light suffer a minimum deviation when an incident on a equilateral prism of refractive index √2. The angle of incident is. ನೋಡಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 2016 ಕ್ವಶನ್ ನಂಬರ್ 1, they are given equilateral triangle. Equilateral prism ಅಂದರೆ angle of the prism or refracting angle is 60 degree and also they are given n is equal to √2. ಹಾಗಾದರೆ ನಮಗೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ನ ಕ್ಯಾಲ್ಕುಲೇಟ್ ಮಾಡೋಕೆ ಇರ್ತಕ್ಕಂಥ ಫಾರ್ಮುಲಾ ಏನು, ಎ ಪ್ಲಸ್ ಡಿ ಡಿವೈಡೆಡ್ ಬೈ 2, ಹೌದಲ್ವಾ. ಸೊ ನಾವು ಎ ಕೊಟ್ಟಿದ್ದಾರೆ, ಡಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕೀಗ. ಸೊ ಅದಕ್ಕಿರ್ತಕ್ಕಂಥ ಫಾರ್ಮುಲಾ ಏನು, ಎನ್ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಡಿ ಬೈ 2 ಡಿವೈಡೆಡ್ ಬೈ ಸೈನ್ ಎ ಬೈ 2 ಅಲ್ವಾ. ಸೊ ಎನ್ ಏನು, √2 ಇದೆ, ದಟ್ ಈಸ್ ಈಕ್ವಲ್ ಟು ಸೈನ್ 60 ಪ್ಲಸ್ ಡಿ ಬೈ 2 ಡಿವೈಡೆಡ್ ಬೈ ಸೈನ್ 60 ಡಿವೈಡೆಡ್ ಬೈ 2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ √2 ನೋಡಿ, ಸೈನ್ 60 ಬೈ 2 ಅಂದರೆ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಇಸ್ ನಥಿಂಗ್ ಬಟ್ 0.5, ಈ ಕಡೆ ಕಳಿಸ್ತೀನಿ 0.5 ಆಯಿತು. ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 60 ಪ್ಲಸ್ ಡಿ ಡಿವೈಡೆಡ್ ಬೈ 2. ನೋಡಿ ಇದು √2 ಆಗೇ ಇರಲಿ, 0.5 ಇಸ್ ನಥಿಂಗ್ ಬಟ್ 1/2 ಅಲ್ವಾ. ಸೊ 1/2ನ ನಾನು ಇದನ್ನು ಈಗ ಬರೀತೀನಿ ನೋಡಿ, √2 ಆಗೇ ಇರಲಿ. 2 can be written as √2 into √2, that is equal to sine of 60 plus d by 2. So √2 get cancel out. So sine ಈ ಕಡೆ ತಗೊಂಡ್ರೆ sine inverse of 1 divided by √2 ಆಯಿತು, that is equal to 60 plus d divided by 2. Sine inverse of 1 by √2 ಅಂದರೆ sine 45 ಡಿಗ್ರಿ ಅಲ್ವಾ. 45 ಡಿಗ್ರಿ is equal to 60 plus d divided by 2. ಹಾಗಾದರೆ d is equal to ಏನಾಯಿತು, 45 into 2 is 90 minus 60. ಸೊ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ನಮಗೆ ಎಷ್ಟು ಬಂತು, 30 ಡಿಗ್ರಿ ಬಂತು. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಐ ಇಸ್ ಈಕ್ವಲ್ ಟು 60 ಪ್ಲಸ್ 30 ಡಿವೈಡೆಡ್ ಬೈ 2. ಸೊ ಐ ಇಸ್ ಈಕ್ವಲ್ ಟು ಏನಾಯಿತು, 90. ಸೊ 45 ಡಿಗ್ರಿ ಆಯಿತು. ದಿಸ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆಂಟ್. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಫಾರ್ಮುಲಾ ಆರ್ ಏನು ಇಲ್ಲಿದೆ ನೋಡಿ, ಇದು ಆ್ಯಂಗಲ್ ಆಫ್ ಇನ್ಸಿಡೆಂಟು, ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್.
ಸೊ r is equal to a by 2, that is equal to 60 by 2, 30 degree. So this type of problem already ಕೇಳಿದ್ದಾರೆ. So answer for the question is option B.